ನಮಸ್ತೆ. ಅನ್ಶು ಅಶೋಕ್ ಹೆಗಡೆ. ಯಥಾ ಪ್ರಕಾರ ಯಾವತ್ತು ನಿನ್ನ ಸಬ್ಜೆಕ್ಟ್ ಹೇಳೋದು, ಹಂಗೇನೆ ಇವತ್ತು ಕಾನ್ಸೆಪ್ಟ್ ಏನು ಅಂತ ಹೇಳು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಶೇರಿಂಗ್ ಹೌಸ್ ಹೋಲ್ಡ್ ವರ್ಕ್. ನಿಮ್ಮದು ವೆದರ್ ವೈಫ್ ವರ್ಕಿಂಗ್ ಇರಲಿ, ಹಸ್ಬೆಂಡ್ ವರ್ಕಿಂಗ್ ಇರಲಿ, ನಿಮ್ಮ ಮನೆ ಕೆಲಸನ ನೀವು ಶೇರ್ ಮಾಡ್ಕೊಂಡ್ರೆ ಅದು ದ್ಯಾಟ್ ಈಸ್ ಒನ್ ಆಫ್ ಒಂದು ಲವಿಂಗ್, ಕೇರಿಂಗ್ ಆಸ್ಪೆಕ್ಟ್. ಇಟ್ ಗಿವ್ಸ್ ಅನ್ ಇನ್ಪುಟ್ ಟು ಯೋರ್ ರಿಲೇಶನ್ಶಿಪ್. ಅಂದ್ರೆ ಹಿಂಗೆ ಈ ಮನೆ ಕೆಲಸ ಎಲ್ಲ ಇದ್ರದು ಇಬ್ರು ಒಂದು ಕೆಲಸ ನೀನ್ ಮಾಡಿದ್ರೆ ಅದಕ್ಕೆ ನಿನಗೆ ಹೆಲ್ಪ್ ಮಾಡೋದು, ಅಥವಾ ನಾನು ಎಂತಾರು ಇದ್ ಮಾಡ್ತಾ ಇದ್ದೆ ಅಂತಂದ್ರೆ ನೀನ್ ಹೆಲ್ಪ್ ಮಾಡೋದು. ಅದಕ್ಕಿಂತ ಒಂದು ನೆಕ್ಸ್ಟ್ ಸ್ಟೆಪ್ ಹೆಡ್ ಅಂತಂದ್ರೆ, ಈಗ ಏನಂದ್ರೆ ಯು ವುಡ್ ಬಿ ಗುಡ್ ಅಟ್ ಸಮಥಿಂಗ್. ನೀವು ತುಂಬಾ ಚೆನ್ನಾಗಿ ಆ ಕೆಲಸ ಮಾಡ್ತೀರಾ. ನನ್ ಪಾಲಿಗೆ ಇನ್ನೊಂದು ಕೆಲಸ ಅಂತಂದ್ರೆ ನಾನು ಅದರನ್ನ ಪ್ರೋ ಆಗಿ ಮಾಡ್ತೀನಿ. ಆ ತರ ಮಾಡ್ಕೊಂಡ್ರೆ, ಈಗ ನಿಮಗ್ ಗೊತ್ತಿಲ್ದೇ ಇರೋ ಕೆಲಸ ನಾನು ನಿಮಗ್ ಕೊಟ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಆಮೇಲೆ ನಿಮ್ಗೆ ಇರಿಟೇಟ್ ಆಗುತ್ತೆ. ಯೂಶಲಿ ಏನಾಗುತ್ತೆ ಅಂತಂದ್ರೆ, ನಮಗ್ ಗೊತ್ತಿರೋ ಕೆಲಸ ನಾವು ಮಾಡ್ಕೊಂಡು ಹಂಚ್ಕೊಂಡು ಆತರ ಮಾಡಿದ್ರೆ ಕೆಲಸ ಬೇಗ ಮುಗಿಯುತ್ತೆ ಅಂಡ್ ಯು ವಿಲ್ ಆಲ್ಸೋ ಗೆಟ್ ಟೈಮ್ ಟು ಸ್ಪೆಂಡ್ ವಿತ್ ಈಚ್ ಅದರ್. ಈಗ ಕೆಲವೊಂದ್ಸಲ ಕೆಲವೊಂದು ಇಶ್ಯೂಸ್ ಇರುತ್ತೆ, ಅದನ್ನ ಇವ್ರು ಮಾಡಕ್ಕಾಗಲ್ಲ, ಸೊ ಐ ಟೇಕ್ ಓವರ್. ಓಕೆ, ನಾನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಆ ತರ ವಿ ಹ್ಯಾವ್ ಬೀನ್ ಶೇರಿಂಗ್ ದಿಸ್ ಫ್ರಮ್ ಪಾಸ್ಟ್ 30 years. ಯಾವ ಕೆಲಸ ಇವ್ರು ಪ್ರೋ ಇದಾರೆ ಇವ್ರು ಮಾಡ್ತಾರೆ, ಯಾವ ಕೆಲಸ ನಾನ್ ಪ್ರೋ ಇದ್ದೀನಿ ನಾನ್ ಮಾಡ್ತೀನಿ. ಒಂದು ಎಕ್ಸಾಂಪಲ್ ಕೊಡು ಸುಮ್ಮನೆ. ಓಕೆ, ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಯೂಶಲಿ ಈಗ ಚಾಪಿಂಗ್ ಮಾಡೋದಾಗ್ಲಿ, ಹಿ ಇಸ್ ವೆರಿ ಗುಡ್ ಅಟ್ ಇಟ್. ಸೊ ನಾನೇನ್ ಹೇಳ್ತೀನಿ ಇವ್ರಿಗೆ, ಪ್ಲೀಸ್ ಚಾಪಿಂಗ್ ಮಾಡ್ಕೊಟ್ಬಿಡಿ, ಅಡಿಗೆ ನಾನ್ ಮಾಡ್ಕೊಟ್ಬಿಡಿ, ಅದನ್ನ ನೀವು ಕಟ್ ಮಾಡ್ಕೊಡಿ, ನಾನ್ ಇದ್ ಮಾಡ್ತೀನಿ. ಇವರು ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿ ಕಲ್ಸ್ಕೊಡ್ತಾರೆ. ಸೊ ಓಕೆ, ಸಿ ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್. ವಿ ಮೇ ಫೀಲ್ ಯಾಕೆ ಗಂಡಸರು ಮಾಡ್ಬೇಕು ಅಥವಾ ಯಾಕೆ ಹೆಂಗಸರು ಮಾಡ್ಬೇಕು ಅಂತ. ಒಂದು ವಿಷಯ ಹೇಳ್ತಿ, ಗೋಧಿ ಹಿಟ್ಟಿನ ವಿಷಯಕ್ಕೆ ಅಂತ ಕೂಡ ಹೇಳಿ, ಅದು ಹುಷಾರು ನಿಂಗೆ ಇಲ್ಲದಾಗ ಕೆಲಸ ಆಗ್ತಿತ್ತಿಲ್ಲ ಅಂದ್ಬಿಟ್ಟು ಅವಾಗ ಶುರು ಮಾಡ್ಕೊಂಡು ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಿಟ್ಟೆ. ಸೊ ದಟ್ ವೇ, ಲೈಕ್ ಆ ತರ ನಾವು ಕೆಲ್ಸಗಳನ್ನ ಹಂಚ್ಕೋತೀವಿ. ಯಾವ್ದಾದ್ರು ಆಗ್ಲಿ, ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ ಟೆಕ್ನಿಕಲಿ ಈ ಫೋನ್ ಅಲ್ಲಿ ಈ ಆಪ್ಸ್ ಎಲ್ಲ ಹೆಂಗ್ ಆಪರೇಟ್ ಮಾಡ್ಬೇಕು ಅದೆಲ್ಲ ಗೊತ್ತಿಲ್ಲ. ಸೊ ವಾಟ್ ಐ ಡೂ ಇಸ್ ಐ ಟೀಚ್ ಹಿಮ್ ದಟ್. ಓಕೆ, ನಾನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಅಂತಂದ್ರೆ ಹಿ ಇಸ್ ದ ರೀಸನ್ ಫಾರ್ ಇಟ್. ಹಿ ಟೀಚಸ್ ಮೀ. ಓಕೆ, ನೀನ್ ಇದನ್ನ ಮಾಡು ಅಂತ ಹೇಳಿ. ಎಲ್ಲಾದ್ರೂ ತಪ್ಪು ಮಾತಾಡಿದ್ರೆ ಹಿ ಕರೆಕ್ಟ್ಸ್ ಮೀ. ಅದಕ್ಕೆ ನಾನು ಅಫೆನ್ಸಿವ್ ಆಗೋ ಅವಶ್ಯಕತೆ ಇಲ್ಲ. ಈಗ ಒನ್ ಥಿಂಗ್ ವಿಚ್ ಐ ವಾಂಟ್ ಟು ಪುಟ್ ಅಕ್ರಾಸ್ ಹಿಯರ್ ಇಸ್, ಕೆಲವೊಂದ್ಸಲ ಇವ್ರು ಆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೆಲವೊಂದ್ಸಲ ನಾನು ಯಾವ್ದಾದ್ರು ಒಂದು ಕೆಲಸ ಚೆನ್ನಾಗಿ ಮಾಡ್ತೀನಿ. ಈಗ ಇವ್ರು ತಪ್ಪು ಮಾಡ್ತಾ ಇದ್ರೆ ನಾನು ಇವ್ರಿಗೆ ಏನಾದ್ರು ತಿದ್ರೆ ಹಿ ಟೇಕ್ಸ್ ಇಟ್. ಓಕೆ, ನನಗಿದ್ ಬರಲ್ಲ, ಆಯ್ತು ನೀನ್ ಹೇಳ್ಕೊಡು ಅಂತ ಹೇಳಿ. ಅದನ್ನ ಅಫೆನ್ಸಿವ್ ಆಗಿ ತಗೊಳಲ್ಲ. ಇದು ಹೆಂಡತಿ ಹೇಳ್ಬಿಡ್ತು, ನಾನ್ ಗಂಡ ನಾನೆಂತ ಇವಳು ಮಾತು ಕೇಳು, ಆತರ ಅಲ್ಲ. ಏನು ಅಂತಂದ್ರೆ, ಎಷ್ಟೇ ಸುತ್ತಿ ಬಳಸಿ ಮಾತಾಡಿದ್ರು ಗಂಡ ಹೆಂಡತಿ ಏನು ಜೀವನ ಏನಿರ್ತದೆ ಅದು ಹೊಂದಾಣಿಕೆಯ ಜೀವನ. ಪರಸ್ಪರ ಒಬ್ಬರನ್ನೊಬ್ಬರನ್ನ ಅರ್ಥಕೊಂಡು ಅದು ಕೆಲಸ ದಿಕ್ಕು ಅಥವಾ ಯಾವುದೇ ವಿಷಯಗಳಲ್ಲಿ ಹಂಚ್ಕೊಂಡು ಕೆಲಸ ಮಾಡಿದ್ರೇನೆ. ಈಗ ಅದೇ ಇವಳು ಹೇಳಿದಂಗೆ, ಇವಳು ಯಾವ್ದೋ ಒಂದು ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಇದ್ ಮಾಡ್ತು, ನಾನು ಯಾವ್ದೋ ಒಂದು ಕೆಲಸ ಇದ್ ಮಾಡ್ತು, ನನಗೆ ಗೊತ್ತಿಲ್ಲ ಅಂತಂದ್ರೆ ಇದು ಎಂತ ಅರ್ಥನೇ ಆಗಿಲ್ಲ, ಇದು ಹೇಳ್ಕೊಡು ಅಂತ ಹೇಳೋದ್ರಲ್ಲಿ ಯಾವುದೇ ಅವಮಾನ ಇಲ್ಲ. ಹೌದು, ಆಕ್ಚುಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೋವಿಡ್ ಟೈಮ್ ಅಲ್ಲಿ ಆವಾಗ ಮನೆ ಕೆಲಸದವರು ಇವರೆಲ್ಲ ಯಾರು ಬರ್ತಿರ್ಲಿಲ್ಲ. ದಟ್ ವಾಸ್ ದ ಟೈಮ್ ಆಕ್ಚುಲಿ ಫ್ಯಾಮಿಲಿ ಯುನೈಟೆಡ್. ಕೆಲಸಗಳನ್ನ ಹಂಚ್ಕೊಂಡು ಮಾಡೋದು ಆ ಟೈಮ್ ಅಲ್ಲಿ ದೇ ಅಂಡರ್ಸ್ಟುಡ್. ಓಕೆ, ಇಟ್ ಇಸ್ ನಾಟ್ ಓನ್ಲಿ ಒನ್ ಪರ್ಸನ್ ಹೂ ಹ್ಯಾಸ್ ಟು ಡೂ. ಯಾಕೆಂದ್ರೆ ಎಲ್ಲರೂ ಮನೆಯಲ್ಲಿ ಇದ್ರು. ಈಗ ಎಲ್ಲ ಮನೆ ಹೆಂಗಸ್ರೇ ಮಾಡ್ಬೇಕು ಅಥವಾ ಬರೀ ಗಂಡಸ್ರೇ ಮಾಡ್ಬೇಕು, ಅವ್ರ ಮನೆಯಲ್ಲಿ ಕೂತಿದಾರೆ, ನಾನು ಏನು ಮಾಡಲ್ಲ ನೀನೇ ಮಾಡು ಅಂತದ್ ಏನು ಇರ್ಲಿಲ್ಲ. ಆವಾಗಿಂದ ಶುರು ಆಗಿರೋದು. ಈಗ ಸುಮಾರು ಫ್ಯಾಮಿಲೀಸ್ ಅಲ್ಲಿ ಈ ಕಾನ್ಸೆಪ್ಟ್ ಆವಾಗ್ಲೇ ಸ್ಟಾರ್ಟ್ ಆಯ್ತು ಅಂಡ್ ದೇ ಆರ್ ಕಂಟಿನ್ಯೂಯಿಂಗ್ ಇಟ್, ವಿಚ್ ಇಸ್ ಗುಡ್. ಅದನ್ನ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿ ಪ್ರಾಬಲಿ ವೆನೆವರ್ ಯು ಸೇ ನಮ್ಗೆ ಟೈಮ್ ಇಲ್ಲ ಜೊತೆಗೆ ಸ್ಪೆಂಡ್ ಮಾಡಕ್ಕೆ, ದಿಸ್ ವುಡ್ ಗಿವ್ ಯು ಸರ್ಟನ್ ಟೈಮ್. ಬಿಕಾಸ್ ನೀವು ಕೆಲಸ ಹಂಚ್ಕೊಂಡ್ರೆ ಆ ಕೆಲಸ ಬೇಗ ಮುಗಿಯುತ್ತೆ. ಯು ಕ್ಯಾನ್ ಹ್ಯಾವ್ ಟೈಮ್ ಟು ಸಿಟ್ ಅಂಡ್ ಟಾಕ್ ವಿತ್ ಈಚ್ ಅದರ್. ಇನ್ನೊಂದೇನು ಅಂತಂದ್ರೆ, ಈಗ ಇಬ್ರು ಕೆಲಸ ಮಾಡ್ತಾ ಇದ್ದಂತೆ ವರ್ಕಿಂಗ್ ಕಪಲ್ ಅಂತ ಹೇಳ್ತಾರೆ,
ಅದಿದ್ದಾಗ ಈಗ ಅಕಸ್ಮಾತ್ ಆಗಿ ನಾನು ಕೆಲಸ ಮಾಡೋ ನಾನು ಬೇಗ ಬಂದು ಅಡುಗೆ ಮಾಡೋದ್ರಲ್ಲಿ ಅಥವಾ ಇದರಲ್ಲಿ ತಪ್ಪಿಲ್ಲ, ಅಥವಾ ನೀನ್ ಬಂದಾಗ ಇದ್ರಲ್ಲಿ ತಪ್ಪಿಲ್ಲ. ಈಗ ನಾನು ಕೆಲಸ ಮಾಡ್ತೀನಿ ನಾನ್ ಯಾಕೆ ಮಾಡ್ಬೇಕು ಅದು ಇಟ್ಕೊಳ್ಳೇಬಾರ್ದು. ಈಗ ಎಷ್ಟೊಂದ್ ಸಲ ನನ್ಗೆ ಎಲ್ಲಾದ್ರೂ ನಾನು ಆಚೆ ಹೋಗಿರ್ತೀನಿ, ನನ್ಗೆ ಬರೋದ್ ಲೇಟ್ ಆಗುತ್ತೆ, ಬಟ್ ಐ ವಿಲ್ ಹ್ಯಾವ್ ವೆರಿ ಲಿಮಿಟೆಡ್ ಟೈಮ್ ಟು ಕುಕ್ ಹಿಸ್ ಡಿನ್ನರ್ ಆರ್ ಲಂಚ್ ಆ ತರ. ಸೊ ಐ ಟೆಲ್ ಹಿಮ್ ಓಕೆ ಇದಿಷ್ಟು ಮಾಡಿಡಿ, ಬಾಕಿದ್ ಬಂದು ನಾನು ಮಾಡ್ತೀನಿ ಅಂತ ಹೇಳಿ. ಓಕೆ ಫಾರ್ ಎಕ್ಸಾಂಪಲ್ ಶಾಪಿಂಗ್ ಮಾಡಿದ್ರಾಗ್ಲಿ, ಅಥವಾ ಏನಾದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ದೋಸೆ ಹಿಟ್ಟು ನೆನೆಸ್ಬೇಕು ಅಥವಾ ಇಡ್ಲಿಗೆ ನೆನೆಸ್ಬೇಕು ಅಂದ್ರೆ ನೆನ್ಸಿಟ್ಬಿಡಿ, ನಾನು ಬಂದ್ಬಿಟ್ಟು ರುಬ್ತೀನಿ. ಸೊ ಆಲ್ ದೋಸ್ ಸ್ಮಾಲ್ ಥಿಂಗ್ಸ್ ಶುಡ್ ನಾಟ್ ಬ್ರಿಂಗ್ ಈಗೋ ಆಸ್ಪೆಕ್ಟ್ಸ್ ಬರಬಾರ್ದು ಅಲ್ಲಿ. ಸೊ ಟ್ರೈ ಏನು ಅಂತಂದ್ರೆ ಸಣ್ಣ ಸಣ್ಣದೇ ಕೆಲಸ ಇರಬೇಕು. ಆ ಹಂಚ್ಕೊಂಡು ಮಾಡೋದಲ್ಲಿ ಎಲ್ಲೋ ಇದು ನಂದಂತ ಪಾಪ ಕಷ್ಟಪಟ್ಟು ಬಂತು, ಸುಸ್ತಾಗಿರುತ್ತು, ಅವಳೆ ಮಾಡೋ ಅಂತ ಅನ್ನೋದಕ್ಕಿಂತ ನಾನ್ ಮಾಡಿದ್ರೆ, ಅಥವಾ ನಾನ್ ಕಷ್ಟಪಟ್ಟು ಬಂದಿರ್ತೀನಿ ನನ್ಗೆ ಮಾಡ್ಲಾಗ್ತಿತ್ತು ನೀನ್ ಮಾಡಿದ್ರೆ, ಅದರಲ್ಲಿ ಇನ್ನೂ ಒಂದು ರೀತಿ ಗಂಡ ಹೆಂಡತಿ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗು, ಅದರಿಗಿಂತ ಅಂಡರ್ಸ್ಟ್ಯಾಂಡಿಂಗು ಅದರಲ್ಲಿ ಸ್ಟ್ರಾಂಗ್ ಮಾಡುತ್ತೆ. ಆ ಪ್ರೀತಿ ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ. So you have your own ways of doing it. Do it. Namaskara. Namaskara.